ಸರ್, ತಮ್ಮ ಆಸ್ತಿ ವಿವರವನ್ನು ನಾನು ನೋಡಿದೆ. ನಮ್ಮ ರಾಜರ ಬಳಿ ಒಂದು ಮನೆ ಇಲ್ಲ, ಒಂದು ಕಾರ್ ಇಲ್ಲ, ಒಂದು ಸ್ಕೂಟರ್ ಇಲ್ಲ ಅಂತ ಕೇಳ್ಪಟ್ಟೆ. ಅದು ನಾನೇನು ಮಾಡೋಕ್ಕಾಗುತ್ತೆ. ಅದು ನಮ್ಮ ತಾಯಿಯವರ ಹೆಸರಿನಲ್ಲಿ ಆಸ್ತಿ ಇದೆ, ಅವರ ಉತ್ತರಾಧಿಕಾರಿ ಆಗಿದ್ದೀನಿ ನಾನು. ಸೊ ಅದಕ್ಕಾಗಿ ನಮ್ಮ ಭಾರತ ಪಾರಂಪರ್ಯದಲ್ಲಿ ನಾವು ತಂದೆ ತಾಯಿಯೊಂದಿಗೆ ಇರ್ತೀವಿ. ಅವ್ರ ಮನೆಯಲ್ಲೇ ಇರೋದು. ಇದು ಭಾರತೀಯ ಪಾರಂಪರೆ ಆಗಿದೆ, ಕನ್ನಡಿಗರ ಪಾರಂಪರೆ ಆಗಿದೆ. ನಮ್ಮ ತಾಯಿಯವ್ರ ಮನೆಯಲ್ಲೇ ನಾನು ಇರೋದು. ಸರ್, ತಾವು ಇಷ್ಟೊತ್ತು ಏನು ಮಾತಾಡ್ತಾ ಇದ್ದೀರಿ, ತಾವು ಅಂದರೆ ಆಪೋಸಿಟ್ ಪಾರ್ಟಿಯವರ ಮುಂದೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡೇ ತಾವು ಪಾಲಿಟಿಕ್ಸ್ ಮಾಡ್ತಾ ಇದ್ದೀವಿ ವಿನ ತಾವು ಯುದ್ಧಕ್ಕೆ ಹೋಗ್ತಾ ಇಲ್ಲ. ಈಗ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ಯುದ್ಧನ, ಒಂದು ಪಕ್ಷದವರು ಇನ್ನೊಂದು ಪಕ್ಷದ ಮೇಲೆ ಸೈದ್ಧಾಂತಿಕವಾಗಿ ಒಂದು ಯುದ್ಧ ಮಾಡ್ತಾರೆ. ಬಟ್ ತಾವು ಮಾತ್ರ ಅಭಿವೃದ್ಧಿ ವಿಚಾರ ಇಟ್ಕೊಂಡು ಹೋಗ್ತಾ ಇದ್ದೀರಿ. ಒಂದು ದೃಷ್ಟಿಕೋನದಲ್ಲಿ ಹೌದು ಯುದ್ಧ ಅಂತ ಹೇಳ್ಬೋದು. ಆದರೆ ನಾವು ಸಮಾಜಕ್ಕೆ ನಿಜವಾದ ಸೇವೆ ಮಾಡಬೇಕಂದ್ರೆ ಮತ್ತು ವ್ಯವಸ್ಥೆಗೆ ಒಂದು ಗೌರವ ಕೊಡಬೇಕಂದ್ರೆ ನಾವು ಅಭಿವೃದ್ಧಿಯಲ್ಲೇ ರಾಜಕೀಯ ಮಾಡಬೇಕಾಗಿದೆ. ಸರ್, ನನ್ನ ಕೊನೆಯ ಪ್ರಶ್ನೆ, ಮೈಸೂರು ಕೊಡಗು ಭಾಗದ ಜನ BJPಗೆ ಯಾಕೆ ವೋಟ್ ಹಾಕ್ಬೇಕು? ನಮ್ಮ ಪ್ರಧಾನಮಂತ್ರಿಯವರು ಮಾಡಿರುವ ಕೆಲಸ ಈ ಕಳೆದ 10 ವರ್ಷದಲ್ಲಿ ನಿಜವಾಗ್ಲೂ ಶ್ಲಾಘನೀಯದು. ಭಾರತೀಯ ಪಾರಂಪರೆ ರಕ್ಷಣೆ ಮಾಡೋ ಜೊತೆಗೆ ಅವರು ಭಾರತದ ಅಭಿವೃದ್ಧಿ ಹಾಗೂ ಇವತ್ತಿನ ಸೂಕ್ತವಾದ ಸೌಲಭ್ಯಗಳನ್ನು ನಮಗೆಲ್ಲರಿಗೂ ಮುಟ್ಟಿಸಿದ್ದಾರೆ. ಅದರ ಜೊತೆಗೆ ಇಡೀ ಸಮಾಜದ ಒಂದು ಪರಿಸ್ಥಿತಿ ಉತ್ತಮಗೊಳಿಸುವುದಕ್ಕಾಗಿ ಹಲವಾರು ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಅನೇಕ ಸ್ಕೀಮ್ಗಳಿದ್ದಾವೆ. ಇದೆಲ್ಲನೂ ನೋಡ್ತಾ ಇಡೀ ದೇಶ ಒಂದು ಪ್ರಗತಿಗೋಸ್ಕರ ಬೇಕಾದಷ್ಟು ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲನೂ ನಾವು ಮುಂದುವರಿಬೇಕಾಗಿದೆ ಮತ್ತು ದೇಶ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾಗಿದೆ. ಈ ವಿಕಸಿತ ಭಾರತ ಇವತ್ತಲ್ಲ ನಾಳೆಯಲ್ಲ 2047ವರೆಗೂ ಅವರು ದೃಷ್ಟಿ ನೆಟ್ಟಿದ್ದಾರೆ. ಪಾಶ್ಚಾತ್ಯ ದೇಶಕ್ಕಿಂತ ಹೆಚ್ಚು ನಾವು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದಾರೆ. ಬರೀ ನಮಗಲ್ಲ, ನಮ್ಮ ಮುಂಬರೋ ಪೀಳಿಗೆಗೂ ಕೂಡ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಸುವುದಕ್ಕಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲನೂ ಭಾಳ ಶ್ಲಾಘನೀಯದು. ಅವ್ರಿಗೆ ಒಂದು ಸೇತುವೆಯಾಗಿ ಇಲ್ಲಿ ಮೈಸೂರು ಕೊಡಗುಲು ಕೂಡ ನಾವು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ ಅಂತ ನಮ್ಮ ಉದ್ದೇಶ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.